ಮಳೆ ಪದ್ಯ. ಸವಿಕನ್ನಡ 4ನೇಯ ತರಗತಿ ಮಳೆ ಪದ್ಯದ ಪ್ರಶ್ನೋತ್ತರಗಳು ಹಾಗೂ ಭಾಷಾಭ್ಯಾಸವನ್ನು ನೋಡೋಣ. ಮಳೆ ಪದ್ಯದ ಪದಗಳ ಅರ್ಥವನ್ನು ನೋಡೋಣ. ಕಡಲು, ಕಡಲು ಎಂದರೆ ಸಮುದ್ರ. ಅಡ್ಡ, ಅಡ್ಡ ಎಂದರೆ ತಡೆ. ಬೆಳಗು ಅಂದರೆ ಪ್ರಕಾಶಿಸು. ಕವಿಯಿತು ಅಂದರೆ ಆವರಿಸಿತು. ನೆಲ ಅಂದರೆ ಭೂಮಿ. ಜಗ ಅಂದರೆ ಲೋಕ. ಸುರಿ ಅಂದರೆ ಕೆಳಕ್ಕೆ ಬೀಳು, ಧಾರೆಯಾಗಿ ಬೀಳು. ತಣಿದು ಅಂದರೆ ತಂಪಾಗಿ. ನಂತರ ಟಿಪ್ಪಣಿಯನ್ನು ನೋಡೋಣ. ಮಿಂಚು ಅಂದರೆ ಗುಡುಗಿಗಿಂತ ಮುಂಚೆ ಆಕಾಶದಲ್ಲಿ ಕಂಡುಬರುವ ಬೆಳಕಿನ ಬಳ್ಳಿ. ಮಿಂಚು ಅಂದ್ರೇನು? ಗುಡುಗಿಗಿಂತ ಮುಂಚೆ ಆಕಾಶದಲ್ಲಿ ಕಂಡುಬರುವ ಬೆಳಕಿನ ಬಳ್ಳಿ. ಘಳಿಗೆ, ಘಳಿಗೆ ಅಂದರೆ 24 ನಿಮಿಷಗಳ ಅವಧಿಯನ್ನು ನಾವು ಘಳಿಗೆ ಅಂತ ಹೇಳಿ ಕರಿತೀವಿ. ನಂತರ ಅಭ್ಯಾಸ, ಅಭ್ಯಾಸವನ್ನು ನೋಡೋಣ. ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. 1. ಬಿಸಿಲ ಝಳಕೆ ನೀರು ಏನಾಯಿತು? ಉತ್ತರ: ಬಿಸಿಲ ಝಳಕೆ ನೀರು ಆವಿಯಾಯಿತು. 2. ಮಳೆ ಸುರಿದಿದ್ದರಿಂದ ಏನೇನು ತುಂಬಿ ಹರಿಯಿತು? ಉತ್ತರ: ಮಳೆ ಸುರಿದಿದ್ದರಿಂದ ಕೆರೆ, ಹಳ್ಳ ಮತ್ತು ಹೊಳೆಯು ತುಂಬಿ ಹರಿಯಿತು. 3. ಮೋಡ ಯಾವಾಗ ಭಾರವಾಯಿತು? ಉತ್ತರ: ಮೋಡವು ಮೇಲಕ್ಕೇರಿ ತಂಪು ತಗುಲಿದಾಗ ಆವಿಯಾಗಿ ಭಾರವಾಯಿತು. ಕೊಟ್ಟಿರುವ ಪದಗಳಲ್ಲಿ ಸರಿಯಾದುದನ್ನು ಆಯ್ದು ಬಿಟ್ಟ ಸ್ಥಳದಲ್ಲಿ ಬರೆಯಿರಿ. ತಂಪು, ಮಳೆಯ, ಗುಡ್ಡ ಬೆಟ್ಟ, ಮೋಡ, ಗುಡುಗು. ಬಿಟ್ಟ ಸ್ಥಳವನ್ನು ತುಂಬಬೇಕು. 1. ಮುತ್ತಿನಂಥ ಡ್ಯಾಶ್ ನೀರು ಕೆಳಗೆ ಸುರಿಯಿತು. ಮಳೆಯ ನೀರು. ಮುತ್ತಿನಂಥ ಮಳೆಯ ನೀರು ಕೆಳಗೆ ಸುರಿಯಿತು. 2. ನೆಲದ ಮೇಲೆ ಡ್ಯಾಶ್ ಅಡ್ಡವಾಯಿತು. ಗುಡ್ಡ ಬೆಟ್ಟ. ನೆಲದ ಮೇಲೆ ಗುಡ್ಡ ಬೆಟ್ಟ ಅಡ್ಡವಾಯಿತು. 3. ಘಳಿಗೆಯೊಳಗೆ ಬಾನು ತುಂಬ ಡ್ಯಾಶ್ ಕವಿಯಿತು. ಉತ್ತರ: ಘಳಿಗೆಯೊಳಗೆ ಬಾನು ತುಂಬ ಮೋಡ ಕವಿಯಿತು. 4. ಮೋಡ ಮೇಲಕ್ಕೇರಿದಾಗ ಡ್ಯಾಶ್ ತಗುಲಿತು. ಉತ್ತರ: ಮೋಡ ಮೇಲಕ್ಕೇರಿದಾಗ ತಂಪು ತಗುಲಿತು. ಈ ಪದ್ಯದಲ್ಲಿ ಬಿಟ್ಟಿರುವ ಸಾಲುಗಳನ್ನು ಬರೆಯಿರಿ. ನೆಲದ ಮೇಲೆ ಗುಡ್ಡ ಬೆಟ್ಟ ಅಡ್ಡವಾಯಿತು. ತಡೆದು ನಿಂತ ಮೋಡವೆಲ್ಲ ಮೇಲಕ್ಕೇರಿತು. ಈ ಗುಂಪಿಗೆ ಸೇರದ ಪದ ಗುರುತಿಸಿ ಬರೆಯಿರಿ. 1. ಕೆರೆ, ಕಟ್ಟೆ, ಸಮುದ್ರ, ಸೂರ್ಯ. ಯಾವುದು ಗುಂಪಿಗೆ ಸೇರದ್ದು? ಸೂರ್ಯ. 2. ಮಿಂಚು, ಭೂಮಿ, ಮಳೆ, ಗುಡುಗು. ಯಾವುದು? ಭೂಮಿ. ಗುಂಪಿಗೆ ಸೇರದ ಪದ ಭೂಮಿ. ಸರೋವರ, ಪರ್ವತ, ಬೆಟ್ಟ, ಗುಡ್ಡ. ಇದರಲ್ಲಿ ಗುಂಪಿಗೆ ಸೇರದ ಪದ ಸರೋವರ. 4. ನೊಗ, ಕುಂಟೆ, ನೇಗಿಲು, ಮಂಚ. ಇದರಲ್ಲಿ ಮಂಚ. ಗುಂಪಿಗೆ ಸೇರದ ಪದ ಮಂಚ. ನಂತರ ಕೊಟ್ಟಿರುವ ಪದಗಳಿಗೆ ಸಮಾನಾರ್ಥಕ ಪದಗಳನ್ನು ಬರೆಯಿರಿ. ಮೊದಲನೇದು ಕಾಡು. ಇದರ ಸಮಾನಾರ್ಥಕ ಅರಣ್ಯ, ಅಡವಿ, ಕಾನನ. 2. ಸೂರ್ಯ. ಆದಿತ್ಯ, ರವಿ, ಭಾಸ್ಕರ. ಭೂಮಿ. ಇದರ ಸಮಾನಾರ್ಥಕ ಪದ ಧರೆ, ಇಳೆ, ಧಾತ್ರಿ ಅಥವಾ ಪೃಥ್ವಿ ಅಂತಲೂ ಬರಿಬಹುದು. ಅಕ್ಷರ ಬಳಸಿ ಪದ ರಚಿಸು. ತಿರುಗಿಸಿ ಓದಿ ಆನಂದಿಸು. ಮಾದರಿ ಕೊಟ್ಟಿದ್ದಾರೆ. ವಿಕಟವಿ.
ಇದು ವಿಕಟ ಕವಿ. ಇದೇ ರೀತಿ ಮೊದಲನೇದು ಕಕನ, ಕನಕ. ಇದು ಕನಕ ಅಂತ ಹೇಳಿ ಬರಿಬೇಕು. 2 ಮನನ, ಇದು ನಮನ. 3 ರಸುರ ಸುರ, ರಸುರಸುರ, ಇದು ಸುರರಸುರ. 4 ಜೀವವನನ, ನವಜೀವನ. 5 ದ್ರಾಮನ ಸಿಮ ಸಿದ್ರ, ಮದ್ರಾಸಿನ ಸಿದ್ರಾಮ. ಈಗ ಆ ಸೂಚನೆಗಳನ್ನು ಅರ್ಥೈಸಿಕೊಂಡು ಪದಬಂಧ ಪೂರ್ಣಗೊಳಿಸಿ. ಪದಗಳನ್ನು ಓದಿ. ಇಲ್ಲಿ ಪದಬಂಧ ಪೂರ್ಣಗೊಳಿಸಲಾಗಿದೆ. ಈಗ ಇಲ್ಲಿ ನೋಡಿ, ಇಲ್ಲಿ ನಾನು ಪೂರ್ಣಗೊಳಿಸಿದ್ದೇನೆ. ಉತ್ತರ ಹೇಳ್ತೇನೆ ನಾನು. ಈಗ ಎಡದಿಂದ ಬಲಕ್ಕೆ. 1 24 ನಿಮಿಷಗಳನ್ನು ಹೀಗೆ ಹೇಳುತ್ತಾರೆ, 3 ಅಕ್ಷರ, ಘಳಿಗೆ. ನಂತರ ಜೀವರಾಶಿ ನೆಲೆಸಿರುವ ಪ್ರಪಂಚ, ಜಗತ್ತು, ಇದು 2ನೇದು. 3 ಕೆರೆ ಜೊತೆಯಲ್ಲಿರುವ ಜೋಡಿ ಪದ, ಕಟ್ಟೆ, ಕೆರೆ ಕಟ್ಟೆ ಅಂತ ಹೇಳ್ತೀವಲ್ಲ. 4 ನಾವು ನಿಂತಿರುವ ಸ್ಥಳ, ನೆಲ. 6 ಬೇಸಿಗೆ ಕಾಲದ ಪ್ರಭಾವವಿದು. 7 ಮೋಡ ಕರಗಿ ಬೀಳುವುದು, 7 ಮಳೆ. 8 ಮೇಲೆ ನೋಡಿದಾಗ ಕಾಣುವುದು, ಮುಗಿಲು, ಮುಗಿಲು. ನಂತರ ಈ ಸಮಯ ಮುತ್ತಿನಂಥದ್ದು, ಹೊತ್ತು. ಸಮಯ ಅನ್ನಕ್ಕೆ ಹೊತ್ತು ಅಂತ ಹೇಳಿ ಹೇಳ್ತೀವಿ. ಮೇಲಿನಿಂದ ಕೆಳಕ್ಕೆ, ಗಟ್ಟಿಯಾದ ಪದಾರ್ಥ ಇದು, ಘನ. ನೀರಿಗೆ ಮತ್ತೊಂದು ಹೆಸರು, ನೀರಿಗೆ ಮತ್ತೊಂದು ಹೆಸರು ಜಲ. ಇದರೊಳಗಿರುವುದು ಉಪ್ಪಿನ ನೀರು, ಕಡಲು. ಭೂಮಿಗೆ ಇರುವ ಇನ್ನೊಂದು ಹೆಸರು ಇಳೆ. ಮಲ್ಲಿಗೆಯ ಬಣ್ಣ ಬಿಳಿ. ವಾಸ ಮಾಡಲು ಇದು ಬೇಕು, ಮನೆ. ಕಪ್ಪೆ ಚಿಪ್ಪಿನಲ್ಲಿರುವುದು ಮುತ್ತು. ಇದಿಷ್ಟು ನೀವು ಪದಬಂಧವನ್ನು ಬರಿಬೇಕು. ಈ ಮಾದರಿಯಂತೆ ಪ್ರಾಸ ಪದಗಳನ್ನು ಬರೆ. ಇಲ್ಲಿ ಕೊಟ್ಟಿರುವ ಮಾದರಿಯಂತೆ ಪ್ರಾಸ ಪದಗಳನ್ನು ಬರಿಬೇಕು. ಸುರಿಯಿತು, ಹರಿಯಿತು. 1 ತಗುಲಿತು, ತೊಡಗಿತು. 2 ಕವಿಯಿತು, ಗುಡುಗಿತು. 3 ಅಡ್ಡವಾಯಿತು, ಮೇಲಕ್ಕೇರಿತು. ಈ ಮಾದರಿಯಂತೆ ಜೋಡು ನುಡಿಗಳನ್ನು ಬರೆಯಿರಿ. ಇಲ್ಲಿ ಮಾದರಿ ಕೊಟ್ಟಿದ್ದಾರೆ, ಇದನ್ನು ನೋಡಿ ಜೋಡು ನುಡಿಗಳನ್ನು ಬರಿಬೇಕು. ಮಾದರಿ: ಬೆಟ್ಟ, ಬೆಟ್ಟಗುಡ್ಡ. ಕೆರೆ, ಕೆರೆ ಕಟ್ಟೆ. ಗುಡುಗು, ಗುಡುಗು ಸಿಡಿಲು. ಕಸ, ಕಸ ಕಡ್ಡಿ. ಮುತ್ತು, ಮುತ್ತು ರತ್ನ. ಈಗ ಬಳಕೆ ಚಟುವಟಿಕೆ. ಚಿತ್ರ ಗಮನಿಸು. ಕೊಟ್ಟಿರುವ ಪದ ಬಳಸಿ ಕವನ ರಚಿಸಿ. ಇಲ್ಲಿರುವಂತಹ ಚಿತ್ರವನ್ನು ಗಮನಿಸಬೇಕು. ಇಲ್ಲಿ ಕೆಲವು ಪದಗಳನ್ನು ಕೊಟ್ಟಿದ್ದಾರೆ. ಈ ಪದಗಳನ್ನು ಉಪಯೋಗಿಸಿ ನಾವು ಕವನವನ್ನು ರಚಿಸೋಣ. ಮೋಡ ಕವಿಯಿತು, ಮಳೆ ಬಂತಿತು, ಇಳೆಗೆ ಇಳಿಯಿತು, ಹೊಳೆ ತುಂಬಿತು, ಬೆಳೆಯು ಬೆಳೆಯಿತು. ಯೋಚಿಸಿ ಬರೆಯಿರಿ. ಮಳೆ ಹೆಚ್ಚಾಗುವುದರಿಂದ ಆಗುವ ಪರಿಣಾಮಗಳಾವುವು? ಪ್ರವಾಹ ಉಂಟಾಗುತ್ತದೆ, ಮನೆಗಳು ಮತ್ತು ರಸ್ತೆಗಳು ಹಾನಿಗೊಳಗಾಗುತ್ತವೆ, ಬೆಳೆಗಳು ನಾಶವಾಗುತ್ತವೆ, ಜನರ ಸಂಚಾರಕ್ಕೆ ತೊಂದರೆಯಾಗುತ್ತದೆ, ಭೂಕುಸಿತ ಸಂಭವಿಸಬಹುದು, ಸಾಂಕ್ರಾಮಿಕ ರೋಗಗಳು ಹರಡಬಹುದು, ನದಿಗಳು ಮತ್ತು ಹೊಳೆಗಳು ತುಂಬಿ ಹರಿಯುತ್ತವೆ, ಜೀವಹಾನಿ ಮತ್ತು ಆಸ್ತಿಪಾಸ್ತಿಯ ನಷ್ಟ ಉಂಟಾಗಬಹುದು. 2 ಬೇಸಿಗೆಯಲ್ಲಿ ಸಾಮಾನ್ಯವಾಗಿ ಗಿಡಮರಗಳು ಒಣಗುತ್ತವೆ. ಕಾರಣವೇನು? ಉತ್ತರ: ಬೇಸಿಗೆಯಲ್ಲಿ ಉಷ್ಣತೆ ಹೆಚ್ಚಾಗಿರುವುದರಿಂದ ನೀರು ಬೇಗ ಆವಿಯಾಗುತ್ತದೆ. ಗಿಡಮರಗಳಿಗೆ ಸಾಕಷ್ಟು ನೀರು ಸಿಗದ ಕಾರಣ ಅವು ಒಣಗುತ್ತವೆ. 3 ಮಳೆ ಬರುವ ಮುನ್ನ ಆಕಾಶದಲ್ಲಿ ಉಂಟಾಗುವ ಬದಲಾವಣೆಗಳನ್ನು ಗಮನಿಸಿ.
ಆಕಾಶದಲ್ಲಿ ಕಪ್ಪು ಮೋಡಗಳು ಕವಿಯುತ್ತವೆ. ಸೂರ್ಯನ ಬೆಳಕು ಕಡಿಮೆಯಾಗುತ್ತದೆ. ಗಾಳಿ ಜೋರಾಗಿ ಬೀಸುತ್ತದೆ. ವಾತಾವರಣ ತಂಪಾಗುತ್ತದೆ. ಗುಡುಗು ಮತ್ತು ಮಿಂಚು ಕಾಣಿಸಬಹುದು. ಮಳೆಯು ಬೀಳುವ ಸೂಚನೆಗಳು ಗೋಚರಿಸುತ್ತವೆ. 4. ಮಳೆಯೇ ಬರದಿದ್ದರೆ ಏನಾಗುತ್ತಿತ್ತು ಯೋಚಿಸಿ ಬರೆಯಿರಿ. ಕುಡಿಯುವ ನೀರಿನ ಕೊರತೆ ಉಂಟಾಗುತ್ತಿತ್ತು. 2. ನದಿಗಳು, ಕೆರೆಗಳು ಮತ್ತು ಬಾವಿಗಳು ಒಣಗುತ್ತಿದ್ದವು. ಬೆಳೆಗಳು ಬೆಳೆಯದೆ ರೈತರಿಗೆ ನಷ್ಟವಾಗುತ್ತಿತ್ತು. ಗಿಡಮರಗಳು ಒಣಗಿ ಹೋಗುತ್ತಿದ್ದವು. ಪ್ರಾಣಿ ಪಕ್ಷಿಗಳಿಗೆ ನೀರು ಸಿಗದೆ ತೊಂದರೆಯಾಗುತ್ತಿತ್ತು. ಬರಗಾಲ ಉಂಟಾಗಿ ಜನಜೀವನ ಕಷ್ಟಕರವಾಗುತ್ತಿತ್ತು.